ನಮಸ್ಕಾರ, ಶುಭ ಸಂಜೆ. ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಫಸ್ಟ್ ಟೈಮ್ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂತಂದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸ್ನ ಲೈಕ್ ಮಾಡಿ. ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ಇವತ್ತಿನ ಪ್ರಶ್ನೆನ ಭಾಳ ದಿನಗಳಿಂದ ಕೇಳಬೇಕು ಅಂತ ಅಂದ್ಕೊಂಡಿದ್ದೆ. ಬಹುಶಃ ಇದೇ ಸರಿಯಾಗಿರುವಂಥ ಸಮಯ ಅಂತ ಈಗ ಕೇಳ್ತಾ ಇದ್ದೀನಿ. ಸಾಕಷ್ಟು ಜನ ಹೆಣ್ಮಕ್ಳು ನನ್ನನ್ನು ಸೇರಿಸಿ ಈ ಹಣೆ ಮೇಲೆ ನಾವು ಬೈತಲೆನಲ್ಲಿ ಕುಂಕುಮವನ್ನು ಇಟ್ಕೊಳ್ತೀವಿ. ಬಹುಶಃ ಈಗ ಮದುವೆ ಆದಮೇಲೆ ಇಟ್ಕೊಳ್ತಾ ಇದ್ದೀನಿ ನಾನು ಅಂತೂ. ಇದರ ಒಂದು ಒಳ ಅರ್ಥ ಏನಾದರೂ ಇದೆಯಾ? ಇದು ಇಟ್ಕೊಳ್ಳೋದ್ರಿಂದ ಯಾವ ರೀತಿಯಾಗಿರುವಂಥ ಫಲಗಳು ಸಿಗುತ್ತೆ? ಮಾಮೂಲಿ ಕುಂಕುಮ ಇಟ್ಕೊಳ್ಳೋದಕ್ಕೂ ನಾವು ಬೈತಲೆನಲ್ಲಿ ಕುಂಕುಮ ಇಟ್ಕೊಳ್ಳೋದಕ್ಕೂ ಏನಾದರೂ ವ್ಯತ್ಯಾಸಗಳಿದೆಯಾ? ಇದರಿಂದ ಏನಾದರೂ ಅಡ್ವಾಂಟೇಜ್ ಅಥವಾ ಒಳಿತಾಗತ್ತೆ ಅನ್ನೋದಾದರೆ ಬಹುಶಃ ಕಂಟಿನ್ಯೂ ಮಾಡ್ತೀವಿ ನಾವು. ದಯವಿಟ್ಟು ತಿಳಿಸ್ಕೊಡಿ ಗುರುಗಳೇ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಬಹಳ ಒಳ್ಳೆಯ ಪ್ರಶ್ನೆ ಇದು. ಲಕ್ಷ್ಮಿ ಆವಾಸ ಸ್ಥಾನ 5 ಕಡೆ ಅಂತ ನಾನು ಮೊದಲು ಹೇಳಿದ್ದೀನಿ, ಅದೆಲ್ಲ ಗೊತ್ತಿರೋವಂಥದ್ದು. ಆಮೇಲೆ ಹೆಣ್ಣು ಮಕ್ಕಳು ಇಲ್ಲಿ ಇಟ್ಕೊಂಡ್ರೆ ಗಂಡನಿಗೆ ಆಯಸ್ಸು ಅಭಿವೃದ್ಧಿ ಆಗತ್ತೆ ಅನ್ನೋದು ಕೂಡ ಇರುತ್ತೆ. ಇನ್ನೊಂದು ಮರ್ಮ ಇಲ್ಲಿ ಇದೆ. ಎಲ್ಲಿಯಾದರೂ ಮಹಾಲಕ್ಷ್ಮಿಗೋ ದುರ್ಗೆಗೋ ಯಾವುದಾದ್ರೂ ಅಮ್ಮನವರಿಗೆ ಅರ್ಚನೆ ಮಾಡಿರ್ತಕ್ಕಂಥ ಕುಂಕುಮವನ್ನೇ ನೀವು ಬೈತಲೆಗೆ ಇಡ್ತೀರ ಅನ್ನೋದು. ಅದು ಕೂಡ ಪ್ರಾತಃ ಕಾಲ ಸ್ನಾನ ಮಾಡಿದ ನಂತರ ನೀವೇನು ಇಟ್ಕೊಳ್ತೀರೋ ಒಂದು ಶ್ಲೋಕ ಇದೆ ಅದಕ್ಕೆ. ಆ ಶ್ಲೋಕ ಈಗ ನಾನು ಹೇಳ್ತೀನಿ. ಅದನ್ನು ನೀವು ಹೇಳ್ಕೊಳ್ತಾ, ಒಂದು ಲೈನ್ ಅಷ್ಟೇ ಅದು. ಅದನ್ನು ಹೇಳ್ಕೊಳ್ತಾ ಲಕ್ಷ್ಮೀನಾರಾಯಣರನ್ನ ನೋಡೋ ಮುಖಾಂತರ, ಅಂದರೆ ಲಕ್ಷ್ಮೀನಾರಾಯಣರ ನೀವು ಆ ಬಿಂಬವನ್ನು, ವಿಗ್ರಹವನ್ನು, ಆ ದೇವರನ್ನು ನೋಡೋ ಮುಖಾಂತರ ಅದನ್ನು ಇಟ್ಕೊಳ್ತೀನಿ ಅಂತಂದರೆ ಅದೃಷ್ಟದ ಜೊತೆಗೆ ಹಣ ಬರುವಂಥದ್ದು. ಆಕಸ್ಮಿಕ ಯಾವತ್ತೋ ಮುಂದೊಂದು ದಿನ ಗಂಡನಿಗೆ ಅನಾರೋಗ್ಯ ಇದೆ ಅಂತ ಜಾತಕದಲ್ಲಿದ್ದರೆ ಅದು ನೀವು ಇಟ್ಕೊಳ್ತೀರಲ್ಲ, ಅದರಿಂದಲೇ ನಿವಾರಣೆ ಆಗತ್ತಂತೆ. ಅಂದರೆ ಒಟ್ಟಾರೆ ಗಂಡನ ಆರೋಗ್ಯ, ಆಯಸ್ಸು, ಐಶ್ವರ್ಯ ಎಲ್ಲಿದೆ ಅಂತಂದರೆ ಹೆಣ್ಣು ಮಕ್ಕಳ ಹಣೆಯಲ್ಲಿದೆ ಅಂತೆ, ಬೈತಲೆಯಲ್ಲಿದೆ ಅಂತೆ. ಅದಕ್ಕಾಗಿ ಈಗ ನಾನು ಶ್ಲೋಕ ಹೇಳ್ತೀನಿ. ಅದನ್ನು ಹೇಳ್ತಾ ಪ್ರಚಲಿತನ ಇಟ್ಕೊಳ್ತಾ ಒಮ್ಮೆ ಪರೀಕ್ಷೆ ಮಾಡಿ. ಬಹುಶಃ ನಿಮ್ಮ ಕಡೆಯದೋ ಅವ್ರ ಕಡೆಯದೋ ಯಾವುದೋ ಒಂದು ಹಣ ಸ್ಟ್ರಕ್ ಆಗಿದೆ ಅಂತಂದರೆ ನಾನು ಶ್ಲೋಕವನ್ನು ನೀವು ಹೇಳ್ತಾ ಅಥವಾ ಕೇಳಿಸ್ಕೊಳ್ತಾ ಪ್ರಾತಃ ಕಾಲದಲ್ಲಿ ಆ ಕುಂಕುಮವನ್ನು ಬೈತಲೆಗೆ ಇಟ್ಟುಕೊಳ್ಳಿ. ಆ ಕುಂಕುಮ ಪ್ರಸಾದ ನಿಮಗೆ ಇರ್ತಕ್ಕಂಥ ಅನಿಷ್ಟಗಳನ್ನು ದೂರ ಮಾಡಿ ಅಭೀಷ್ಟ ಫಲವನ್ನು ತಂದುಕೊಡುತ್ತೆ. ಇದೀಗ ಆ ಶ್ಲೋಕ. ಓಂ ಸರ್ವೇಶ್ವರಿ ಸರ್ವಶಕ್ತಿ ಸ್ವರೂಪಿಣಿ ಮಮ ಕುಟುಂಬ ರಕ್ಷಮಾಂ ಕುರು ಕುರು ಸ್ವಾಹ. ಓಂ ಸರ್ವೇಶ್ವರಿ ಸರ್ವಶಕ್ತಿ ಸ್ವರೂಪಿಣಿ ಮಮ ಕುಟುಂಬ ರಕ್ಷಮಾಂ ಕುರು ಕುರು ಸ್ವಾಹ. ಓಂ ಸರ್ವೇಶ್ವರಿ ಸರ್ವಶಕ್ತಿ ಸ್ವರೂಪಿಣಿ ಮಮ ಕುಟುಂಬ ರಕ್ಷಮಾಂ ಕುರು ಕುರು ಸ್ವಾಹ. ಮಮ ಕುಟುಂಬ ಕುರು ಕುರು ಸ್ವಾಹ. ಇಷ್ಟೇ ಚಿಕ್ಕದೆ. ಏನು ಸರ್ವೇಶ್ವರಿ ಸರ್ವಶಕ್ತಿ ಸ್ವರೂಪಿಣಿ ಮಮ ಕುಟುಂಬ ರಕ್ಷ ಸ್ವಾಹ ಅನ್ನೋದನ್ನೇ ನೀವು ಹೇಳಿಕೊಳ್ತಾ ಇಲ್ಲಿಟ್ಕೊಳ್ತಕ್ಕಂತಹದ್ದು ಲಕ್ಷ್ಮೀನಾರಾಯಣರ ಫೋಟೋ ನೋಡ್ತಕ್ಕಂಥದ್ದು. ಇದನ್ನು 3 ಸಲ ನೀವು ಹೇಳಿಕೊಳ್ತಾ ಅಥವಾ 6 ಸಲ ನೀವು ಹೇಳಿಕೊಳ್ತಾ, ಯಾಕಂದರೆ ಕುಂಕುಮ ನೀವು ಎಷ್ಟು ತೀರ್ತೀರೋ ಅಷ್ಟೋ ತನಕ ಹೇಳ್ತಾನೇ ಇರುವಂಥದ್ದು. ಹಾಗೆ ಹೇಳಿಕೊಂಡು ನೀವೇನೋ ಇಟ್ಕೊಳ್ತೀರಿ ಅಂತಂದರೆ ಅದೃಷ್ಟದ ಹಣ ಮನೆಗೆ ಬರುವುದು. ಖಂಡಿತ ಗುರುಗಳೇ, ಇದರಲ್ಲಿ ಒಂದು ರೀತಿಯಾಗಿರುವಂಥ ಡಬಲ್ ಬೆನಿಫಿಟ್ ಅಂತಲೇ ಹೇಳ್ಬೋದು. ಒಂದು ಕಡೆ ಸ್ಟ್ರಕ್ ಆಗಿರುವಂಥ ಹಣ ಕೂಡ ಬರುತ್ತೆ, ಗಂಡನ ಆಯುಷ್ಯು ಕೂಡ ಅಭಿವೃದ್ಧಿ ಆಗುತ್ತೆ ಅಂತ ತಿಳಿಸ್ಕೊಟ್ರಿ. ಧನ್ಯವಾದಗಳು ಗುರುಗಳೇ, ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ವೀಕ್ಷಕರೇ, ಇವತ್ತಿನ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೊಂದು ಹೊಸ ವಿಚಾರದೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.